ಮಾಜಿ ಶಾಸಕನ ವಿರುದ್ಧ ದೊಡ್ಡ ಆರೋಪ ಮಾಡಿದ ವ್ಯಕ್ತಿ ತನ್ನ ಹೆಂಡತಿ ಜೊತೆ ಅನ್ನದಾನಿಯ ಅಕ್ರಮ ಸಂಬಂಧ. ನಾನು ಮದುವೆ ಆದಂಥ ಹುಡುಗಿ ವಿದ್ಯಾಲಕ್ಷ್ಮಿಗೂ ಅಕ್ರಮ ಸಂಬಂಧ ಇತ್ತು ಸರ್. ಒಬ್ಬ ಜನಪ್ರತಿನಿಧಿ ಮಾಡ್ತಾ ಇರೋ ದೌರ್ಜನ್ಯ ಅಲ್ವಾ ಇದು? ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು ಡೈವರ್ಸ್. ನಮ್ಮ ಹೆಂಡತಿ ಜೊತೆ ಫೋನಲ್ಲಿ ಮಾತಾಡ್ಬೋದಾ? ಹೀಗೆ ಮಾಧ್ಯಮಗಳ ಮುಂದೆ ಬಂದು ಈ ವ್ಯಕ್ತಿ ತನ್ನ ಹೆಂಡತಿ ಸರಿಯಿಲ್ಲ, ಆಕೆಗೂ ಮಾಜಿ ಶಾಸಕ ಅನ್ನದಾನಿಗೂ ಅಕ್ರಮ ಸಂಬಂಧ ಇದೆ, ನಾನೇ ಕಣ್ಣಾರೆ ನೋಡಿದ್ದೇನೆ, ಅವರಿಬ್ಬರಿಗೂ ಗಂಟೆ ಫೋನಲ್ಲಿ ಮಾತಾಡ್ತಾರೆ, ಆಕೆಗಾಗಿ 1.5 ಕೋಟಿಯ ಫ್ಲಾಟ್ ಮಾಡಿಕೊಟ್ಟಿದ್ದಾರೆ, ರಾತ್ರಿ ಆದ್ರೆ ನನ್ನ ಹೆಂಡತಿ ಮನೆಯಲ್ಲಿ ಅನ್ನದಾನಿಗೆ ಏನು ಕೆಲಸ ಅಂತ ಪ್ರಶ್ನೆ ಮಾಡಿದ್ದಾನೆ. ಬೈ ಈ ರೀತಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಮಾಡ್ತಿರುವ ವ್ಯಕ್ತಿ ಹೆಸರು ಮಳ್ಳವಳ್ಳಿಯ ಪ್ರಸನ್ನ. ಮಂಡ್ಯದ ದಿಶಾ ಸಭೆಗೆ ಆಗಮಿಸಿದ ಸಂಸದ ಕುಮಾರಸ್ವಾಮಿ ಅವರಿಗೆ ಈ ಬಗ್ಗೆ ದೂರನ್ನ ನೀಡಿದ್ದಾನೆ. ಅವರ ಕಾಲನ್ನ ಹಿಡಿದು ಬಿಕ್ಕಿ ಹತ್ತು ಮನವಿ ಮಾಡಿಕೊಂಡಿರುವ ಘಟನೆ ಕೂಡ ನಡೆದಿದೆ ಕಣ್ರಿ. ಈತನನ್ನ ಸಮಾಧಾನ ಪಡಿಸಿದ HD ಕುಮಾರಸ್ವಾಮಿ ಅವರು ಈ ಕುರಿತು ಮಾತಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ನನ್ನ ವೈಯಕ್ತಿಕ ಬದುಕಿನ ಜೊತೆ ಆಟ ಆಡ್ತಾ ಇದ್ದಾರೆ ಅಣ್ಣ. ಹಲವಾರು ಬಾರಿ ಸತಿ ಕೇಳ್ಕೊಂಡು ಆಕೆ ಜೊತೆ ಮಳವಳ್ಳಿ ಪ್ರಸನ್ನ ಆರೋಪದಲ್ಲಿ ಏನಿದೆ? ಜೆಡಿಎಸ್ ಮಾಜಿ ಶಾಸಕರ ಮೇಲೆ ಇದೆಂತ ಆರೋಪ? ಮಂಡ್ಯದ ಜಿಲ್ಲಾ ಪಂಚಾಯಿತಿ ಬಳಿ ಈ ವ್ಯಕ್ತಿ ಹೈಡ್ರಾಮಾನೇ ಮಾಡ್ಬಿಟ್ಟಿದ್ದಾನೆ. ಅದರಲ್ಲೂ ಜೆಡಿಎಸ್ ಮಾಜಿ ಶಾಸಕ ಅನ್ನದಾನಿ ತನ್ನ ಹೆಂಡತಿ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಾರೆ, ನನ್ನ ಹೆಂಡತಿಗೆ ಮೈಸೂರಿನಲ್ಲಿ 1.5 ಕೋಟಿ ರೂಪಾಯಿ ಫ್ಲಾಟ್ ಕೊಡಿಸಿದ್ದಾರೆ, ನನ್ನ ಹೆಂಡತಿ ಇದ್ದ ಕಡೆ ರಾತ್ರಿ ಆದ್ರೆ ಸಾಕು ಅನ್ನದಾನಿ ಬರುತ್ತಾರೆ, ಈ ಬಗ್ಗೆ ನನ್ನ ಹತ್ತಿರ ಸಾಕಷ್ಟು ಸಾಕ್ಷಿಗಳಿವೆ ಅಂತಾನೆ ಈ ಪ್ರಸನ್ನ ಕುಮಾರ್. ಡಿಫಾರ್ಮೇಷನ್ ಕೇಸ್ ಹಾಕ್ಬಿಟ್ಟು, ಡಿಫಾರ್ಮೇಷನ್ ಅಂದ್ರೆ ಏನು ಸರ್? ಮಾನನಷ್ಟ ಮೊಕದ್ದಮೆ. ನಮ್ಮ ಹೆಂಡತಿ ಜೊತೆ ಫೋನಲ್ಲಿ ಮಾತಾಡ್ಬೋದಾ? 1 ದಿನ 2 ದಿನ 1 ತಿಂಗಳು 2 ತಿಂಗಳು 3 ತಿಂಗಳು 6 ತಿಂಗಳು ವರ್ಷಾನುಗಟ್ಲೆಯಿಂದ ಫೋನಲ್ಲಿ ಮಾತಾಡ್ಬೋದು. ಒಬ್ಬರು ಶಾಸಕರು ಬೆಂಗಳೂರಲ್ಲಿ ನನ್ನ ಮನೇಲಿರೋ ನನ್ನ ಹೆಂಡತಿ ಜೊತೆ ನಾನು ಇಲ್ದೇ ಇರೋ ಟೈಮಲ್ಲಿ ಹಲವಾರು ರೀತಿ ಸಾಕ್ಷಿಗಳಿದೆ, ಕೊಡ್ತೀನಿ, ಅದು ಕಾಲ್ ಡೀಟೇಲ್ಸ್ ಇದೆ ನನ್ನ ಹತ್ರ, ಕೊಡ್ತೀನಿ, ಪ್ರಶ್ನೆ ಮಾಡ್ಬೋದು. ಯಾಕೆ ಸರ್ ಅದನ್ನು ಕೇಳಿದ್ದಕ್ಕೆ ನನ್ನ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕೆ ನೋಡಿದ್ರು, ನಾನು ಅದಕ್ಕೆಲ್ಲ ಆಗಲ್ಲ ಅಂತಂದೆ, ಅದಕ್ಕೆಲ್ಲ ನಾನು ಒಪ್ಪೋದಿಲ್ಲ ಅಂತಂದೆ. ದುಡ್ಡಿಗೇನಕ್ಕೆ ಒಪ್ಕೋಬೇಕು? ನಮ್ಮನ್ನು ನಾವು ಮಾಡ್ಕೋಬೇಕಾ? ಇವ್ರು ಮಾಡಿರೋ ಅನಾಚಾರಕ್ಕೆ ನಾನು ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಹಲವಾರು ಬರ್ಸಲ್ಲಿ ನನಗೆ ಫೋನ್ಗಳು, ಥ್ರೆಟ್ನಿಂಗ್ ಕಾಲ್ಸು, ಮೆಸೇಜ್ಗಳು. ನಾನೊಬ್ಬ ಬಡವ, ನನ್ನಿಂದ ಮಾಜಿ ಶಾಸಕರ ಜೊತೆ ಫೈಟ್ ಮಾಡೋಕೆ ಆಗುತ್ತಾ? ಅವರ ಹತ್ತಿರ ಬಾಡಿಗಾರ್ಡ್ ಇರ್ತಾರೆ, ಈ ಬಗ್ಗೆ ನನ್ನ ಹೆಂಡತಿಗೆ ಎಷ್ಟೇ ಬಾರಿ ಹೇಳಿದ್ರು ಆಕೆಗೂ ಅವರ ಸಪೋರ್ಟ್ ಇದೆ, ನಂಗೆ ನನ್ನ ಹೆಂಡತಿ ಬೇಡ, ಆಕೆ ಡೈವರ್ಸ್ ಕೊಟ್ರೆ ಸಾಕು, ತಿಂಗಳಲ್ಲಿ 1 ಬಾರಿ ಮಗು ನೋಡೋದಕ್ಕೆ ಅವಕಾಶ ಕೊಡ್ಲಿ ಅಂತ ವ್ಯಕ್ತಿ ಭಾವನಾತ್ಮಕವಾಗಿ ಹೇಳ್ತಿದ್ದ ಕಣ್ರಿ. ಡಾಕ್ಟರ್ ಕೆ ಅನ್ನದಾನಿಯವರು ಹಾಗೂ ನಾನು ಮದುವೆ ಆದಂಥ ಹುಡುಗಿ ವಿದ್ಯಾಲಕ್ಷ್ಮಿಗೂ ಅಕ್ರಮ ಸಂಬಂಧ ಇತ್ತು ಸರ್. ಅದರ ವಿಚಾರವಾಗಿ ಕುಮಾರಣ್ಣ ಅವ್ರ ಹತ್ರ ಮನವಿ ಮಾಡಿಕೊಂಡು ನನಗಾಗಿರೋ ಕಷ್ಟದ ಬಗ್ಗೆ ಪರಿಹಾರ ಕೊಟ್ಟು ದಯವಿಟ್ಟು ನನಗೊಂದು ನ್ಯಾಯ ಕೊಡಿಸಿ ಅಂತ ಕುಮಾರಣ್ಣ ಅವ್ರನ್ನ ಕೇಳ್ಕೊಂಡೋಗಿ ಬಂದು ಮನವಿ ಕೊಟ್ಟಿದ್ದೀನಿ ಸರ್. 10 ವರ್ಷದಿಂದ ಆಕೆ ಜೊತೆ ಅಕ್ರಮ ಸಂಬಂಧ ಇತ್ತು ಸರ್. ನಾನು ಹಲವಾರು ಸತಿ ಬೇಡ್ಕೊಂಡು ಕೇಳಿಕೊಂಡು ಕೈ ಮುಕ್ಕೊಂಡ್ರು ನನಗೆ ಇದುವರೆಗೂ ನನಗೆ ಡೈವರ್ಸ್ ಕೊಟ್ಟಿಲ್ಲ ಸರ್. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು ಡೈವರ್ಸು, ಕಾನೂನು ರೀತಿಯಿಂದ ಡೈವರ್ಸು, ಒಂದು ಮಗು ನೋಡೋದಕ್ಕೆ ನನಗೆ ಪರ್ಮಿಷನ್ನು ಕಾನೂನು ರೀತಿಯಿಂದ ನಾನು ಕೇಳಿದೆ ವಿನಃ ಬೇರೆ ಯಾವುದೇ ರೀತಿಯಾದಂಥ ಇಲ್ಲ ಸರ್. ಹೇಳಿ ಸರ್, ಇದು ಅಕ್ರಮನ? ಇದು ಮಾಡ್ತಾರೆ, ಒಬ್ಬ ಜನಪ್ರತಿನಿಧಿ ಮಾಡ್ತಾ ಇರೋ ದೌರ್ಜನ್ಯ ಅಲ್ವಾ ಇದು? ಇದ್ರ ವಿಚಾರವಾಗಿ ನಾವು ಕುಮಾರಣ್ಣವರು ಕೊಡಕ್ಕೆ ಬಂದ್ವಿ ಸರ್ ಮನವಿನ. ಕುಮಾರಣ್ಣವರು ಕೊಟ್ಟಿದ್ದೀವಿ. ಕುಮಾರಣ್ಣ ನಾನು ಮಾತಾಡ್ತೀನಿ, ಇಲ್ಲೇ ಇರೋ ಅಂತ ಹೇಳಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದೀನಿ ಸರ್. ನನ್ನ ಹೆಂಡತಿ ವಿಚ್ಛೇದನ ಕೇಳಿದ್ರು ಕೊಡ್ತಿಲ್ಲ, 30 ಲಕ್ಷ ರೂಪಾಯಿ ಕೇಳ್ತಾ ಇದ್ದಾಳೆ, ನನಗೆ ಡೈವರ್ಸ್ ಕೊಟ್ಟು ಅವರ ಜೊತೆ ಆರಾಮಾಗಿ ಇದ್ದು ಬಿಡ್ಲಿ, ನನ್ನದೇನು ಸಮಸ್ಯೆ ಇಲ್ಲ ಅಂತಾನೆ ನೊಂದ ಪತಿ ಪ್ರಸನ್ನ. ಆದ್ರೆ ಈ ಪ್ರಸನ್ನ ಆರೋಪವನ್ನ ಮಾಜಿ ಶಾಸಕ ಅನ್ನದಾನಿ ತಳ್ಳಿ ಹಾಕಿದ್ದಾರೆ. ಇದೊಂದು ರಾಜಕೀಯ ಪಿತೂರಿ ಎಂದ ಮಾಜಿ ಶಾಸಕ ಕಳೆದ 2 ಬಾರಿಯೂ ಇದೇ ರೀತಿ ಮಾಡಿದ್ನಂತೆ. ಇಲ್ಲಿ ಪ್ರಸನ್ನ ಆರೋಪಗಳನ್ನ ಮಾಜಿ ಶಾಸಕ ಅನ್ನದಾನಿ ಸಂಪೂರ್ಣವಾಗಿ ತಳ್ಳಹಾಕಿದ್ದಾರೆ. ಈ ಹಿಂದೆಯೂ ಪ್ರಸನ್ನ ಇದೇ ಆರೋಪ ಮಾಡಿದ್ನಂತೆ. ಆಗಲೂ ಆತನ ಯೂಟ್ಯೂಬ್ ಚಾನೆಲ್ ನಲ್ಲಿ ಇಲ್ಲ ಸಲ್ಲದ ಹೇಳಿಕೆ ನೀಡುತ್ತಿದ್ದಂತೆ. ಹೀಗಾಗಿ ಆತನ ವಿರುದ್ಧ ದೂರನ್ನ ನೀಡಿರುವುದಾಗಿ ಹೇಳಿಕೊಂಡಿದ್ದಾರೆ. ಕೆಲವು ವ್ಯಕ್ತಿ ನನ್ನ ಬಗ್ಗೆ ಆಪಾದನೆಯನ್ನ ಮಾಡಿ ಇವತ್ತು ಪ್ರಸಾರ ಆಗ್ತಾ ಇದೆ. ಇದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂಥದ್ದು ಮತ್ತು ರಾಜಕೀಯ ಪ್ರೇರಿತವಾಗಿ ನನ್ನ ಮೇಲೆ ಮಾಡ್ತಾ ಇರ್ತಕ್ಕಂಥದ್ದು. ಇದು ಈ
ಆಪಾದನೆ ಅಂತಕ್ಕಂಥದ್ದನ್ನ ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತಾ, ನಾನು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ, ಇವೆಲ್ಲ ರಾಜಕೀಯ ಷಡ್ಯಂತ್ರವಾಗಿದೆ. ಈತನ ವಿರುದ್ಧ 2 ಬಾರಿ ಕೋರ್ಟ್ನಲ್ಲಿ ಮಾನನಷ್ಟ ಪ್ರಕರಣ ದಾಖಲು ಮಾಡಿದ್ದೇನೆ. ಅಲ್ಲದೆ ನನ್ನ ಕುರಿತು ಈತ ಯಾವುದೇ ಹೇಳಿಕೆ ನೀಡದಂತೆ ಸ್ಟೇ ತಂದಿರುವೆ. ಆದರೂ ಕೂಡ ಅಪಪ್ರಚಾರ ಮಾಡ್ತಿದ್ದಾನೆ ಅಂತ ಮಾಜಿ ಶಾಸಕ ಅನ್ನದಾನಿ ಹೇಳಿಕೊಂಡಿದ್ದಾರೆ. ಇವತ್ತು ನನ್ನ ಬಗ್ಗೆ ಮಾಡಿರ್ತಕ್ಕಂಥ ಆಪಾದನೆಗಳು ಯಾವುದೂ ಕೂಡ ಸತ್ಯವಲ್ಲ. ಈಗಾಗಲೇ ಈ ವ್ಯಕ್ತಿ ಸುಮಾರು 2-3 ಬಾರಿ ನನ್ನ ಮೇಲೆ ಇದೇ ರೀತಿ ಆಪಾದನೆಯನ್ನ ಮಾಡಿರ್ತಕ್ಕಂಥದ್ದು ಮತ್ತು ಖಾಸಗಿ ಯೂಟ್ಯೂಬ್ನಲ್ಲಿ ಇದೇ ರೀತಿ ಮಾತನಾಡಿ ಅದನ್ನ ಇಡೀ ನಮ್ಮ ಸಮಾಜಕ್ಕೆ ನನಗೆ ತೇಜೋವಧೆ ಆಗುವ ರೀತಿಯಲ್ಲಿ ಇವತ್ತು ಯೂಟ್ಯೂಬ್ನಿಂದ ಪ್ರಸಾರ ಮಾಡತಕ್ಕಂಥ ಕೆಲಸವನ್ನು ಕೂಡ ಈತ ಮಾಡಿದ್ದಾನೆ. ಒಟ್ಟಾರೆ ಇಲ್ಲಿ ಪ್ರಸನ್ನ ಕುಮಾರ್ ನಿಜ ಹೇಳ್ತಾ ಇದ್ದಾರಾ ಅಥವಾ ಮಾಜಿ ಶಾಸಕರು ಹೇಳ್ತಿರೋದು ಸತ್ಯನಾ ಅನ್ನೋದು ತನಿಖೆಯಿಂದ ಮಾತ್ರ ಗೊತ್ತಾಗಬೇಕಿದೆ ಕಣ್ರಿ. ಸದ್ಯ ವಿಚಾರವಾಗಿ HD ಕುಮಾರಸ್ವಾಮಿ ಮಾತಾಡ್ತಾರೆ ಅಂತ ಹೇಳಿದ್ದಾರೆ. ಮುಂದೆ ಏನಾಗಲಿದೆ ಅನ್ನೋದು ಬರುವ ದಿನಗಳಲ್ಲಿ ಗೊತ್ತಾಗಲಿದೆ. ಬಿಗ್ ಟಿವಿ ಕರ್ನಾಟಕ, ಮಂಡ್ಯ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.